ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ನನ್ನ ಮಗಳ ಫಸ್ಟ್ ಡೇ ಸ್ಕೂಲ್. ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು, ಇಲ್ಲಾಂದರೆ ಆ ಮಕ್ಕಳಿಗೆ ಆ ಗಡಿ ಬಿಡಿಲಿ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಕಳ್ಸೋಕ್ಕಾಗಲ್ಲ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಟೊಮೊಟೊ ಪಲಾವ್ನ ಮಾಡಿಕೊಂಡು ನನ್ನ ಮಗಳಿಗೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲ್ಗೆ ಕೂಡ ಕಳಿಸ್ಬಿಟ್ಟು ಬಂದ್ವಿ. ನಾನು ಮತ್ತು ನಮ್ಮ ಗುಂಡ ಇಬ್ಬರು ಹೋಗಿದ್ವಿ. ಅಂದರೆ ನಮ್ಮ ಪಾಪು, ನಾವು 3 ಜನನೂ ಹೋಗಿ ನನ್ನ ಮಗಳನ್ನ ಸ್ಕೂಲ್ಗೆ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ. ನಮಗೆ ಇನ್ನೂ ಒಂದು ವಿಶೇಷವಾದ ದಿನ ಇವತ್ತು, ಜೂನ್ 1. ನಾವು ಮ್ಯಾರಿಡ್ ಆಗಿದ್ದ ದಿನ. ನಮ್ಮದು ಇವತ್ತು ವೆಡ್ಡಿಂಗ್ ಡೇ. ಆ್ಯಂಡ್ ಈ ವೆಡ್ಡಿಂಗ್ ಡೇಗೆ ಅವಳನ್ನ ಲೀವ್ ಹಾಕ್ಸೋಣ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಫಸ್ಟ್ ಡೇ ಆಗಿರೋದ್ರಿಂದ ಲೀವ್ ಬೇಡ ಅಂದ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಸ್ಕೂಲಿಗೆ ಕಳಿಸ್ಬಂದು ತಿಂಡಿನ ತಿಂದು ಪಾಪುಗೂ ತಿಂಡಿ ತಿನ್ನಿಸಿ ಅವನ್ನ ಮಲಗಿಸ್ಬಿಟ್ಟು ನನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಲಿಕ್ವಿಡ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡಿಕೊಂಡು ಬಟ್ಟೆಗಳೆಲ್ಲ ನೆನೆ ಹಾಕಿದ್ದೆ. ಅಂದರೆ 1 hour 2 hours ನಾನು ಬಟ್ಟೆನ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಯಾಕಂದರೆ ಅಷ್ಟು ಕಂಫರ್ಟಬಲಾಗಿ ಅದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಲ್ಲ. ಸೊ ಹಾಗಾಗಿ ನೆನೆಸ್ಬಿಟ್ಟೇ ಹಾಕ್ತೀನಿ. ಹಾಕ್ಬಿಟ್ಟು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ನನ್ನ ಪ್ರತಿದಿನ ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು 2 times ಎವ್ರಿ ಡೇ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಹೊರಗಡೆ ಎಲ್ಲಾದರೂ ಹೋದರೆ ಸನ್ಸ್ಕ್ರೀನೇ ಯೂಸ್ ಮಾಡ್ತೀನಿ. ಲಿಪ್ಪಿಗೆ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಓನ್ಲಿ 2 ಪ್ರಾಡಕ್ಟ್ ಅಷ್ಟೇ, ಮತ್ತೆ ಏನು ಯೂಸ್ ಮಾಡಲ್ಲ. ನನ್ನ ಮಗಳೇ ಬೆಳಗ್ಗೆ ಎದ್ದು ದೀಪ ಹಚ್ಚೋಗಿದ್ರಿಂದ ಜಸ್ಟ್ ನಾನು ಭಗವಂತನ ಹತ್ರ ಕೇಳ್ಕೊಂಡೆ ಅಷ್ಟೇ, ನಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿನಿ, ನೆಮ್ಮದಿನ ಕೊಡಪ್ಪ. ಈ 9 years ಏನು ಕಂಪ್ಲೀಟ್ ಮಾಡಿದ್ದೀವಿ, ಇದೇ ಥರ ಇನ್ನು ಮುಂದಕ್ಕೆ ಕಂಪ್ಲೀಟ್ ಮಾಡೋ ಶಕ್ತಿನ ಕೊಡಪ್ಪ. ನಮ್ಮಲ್ಲಿ ಏನೇ ಕಿತ್ತಾಟ ಬಂದ್ರೂ ಅದನ್ನು ಬಗೆಹರಿಸ್ಕೊಳ್ಳೋ ಶಕ್ತಿನೂ ಕೊಡು ಅಂತ ಭಗವಂತನಲ್ಲಿ ಕೇಳಿಕೊಂಡೆ. ನನ್ನ ಮಗ ಎದ್ದೋಳಷ್ಟರಲ್ಲಿ ಅಡುಗೆನ ಕೂಡ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಮನೆ ಕಡೆ ಹೊರಟೆ. ಆಂಟಿ ನನಗೆ ಊರಿಂದ ನುಗ್ಗೆ ಸೊಪ್ಪು ತಂದಿದ್ರಂತೆ, ಮತ್ತು ಮೊಳಕೆ ಕಾಳು ಕೂಡ ಅವರೇ ಕಟ್ಟಿದ್ರಂತೆ, ಎರಡೂ ಕೊಟ್ಟಿದ್ದರು. ಮೊಳಕೆ ಕಾಳನ್ನ ಕೂಗಿಸಿಟ್ಟಿದ್ದೆ. ಹಂಗಾಗಿ ನನ್ನ ಮಗ ಹೇಳೋಷ್ಟರಲ್ಲಿ ಸೊಪ್ಪು ತುಂಬಿಬಿಟ್ಟು ಗೊಡ್ಗಾರ ಹಾರ್ಕೊಳ್ಳೋಣ ಅಂದ್ಬಿಟ್ಟು ಎರಡೂ ಮುಗಿಸ್ಕೊಳ್ಳೋಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟ. ಆಟ ಆಡ್ತಾ ಇದ್ದ ಎದ್ಬಿಟ್ಟು. ಅವನ ಜೊತೆ ಕೂಡ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಅವನ್ನ ಮುದ್ದಾಡಿಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಅದು ಕೂಡ ಆಗಿತ್ತು, ಅದನ್ನು ಕೂಡ ಒಣಗಾಕ್ಬಿಟ್ಟು ಇಲ್ಲೇ ಕಾಂಪೌಂಡಲ್ಲೇ ಒಣಗಾಕೊಳ್ತೀನಿ. ತುಂಬಾ ಬಿಸಿಲು ಹೊಡಿತದೆ. ಇವತ್ತು ಸ್ವಲ್ಪ ಬಿಸಿಲಿಲ್ಲ, ಇಲ್ಲೇ ಮುಂದೆನೇ ಹಾಕ್ಕೊಳ್ತೀನಿ. ಒಣಗಾಕ್ಬಿಟ್ಟು ಬಂದು ನಾನು ನನ್ನ ಮಗ ಇಬ್ಬರು ಊಟನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು. ಆಮೇಲೆ ನಮ್ಮ ಮನೆಯವ್ರು ಬಂದರು, ಅವ್ರಿಗೂ ಕೂಡ ಊಟ ಕೊಟ್ಬಿಟ್ಟು ಎಲ್ಲಾದರೂ ಹೋಗೋಣ ನನ್ನ ಮಗಳು ಬಂದಮೇಲೆ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲೋಗೋಣ ಅಂತ ಅನ್ನಿಸ್ದಾಗ ಫಸ್ಟು ಕೋಟೆ ಬೆಟ್ಟನ ಚೂಸ್ ಮಾಡಿದ್ವಿ. ಬಟ್ ಅಲ್ಲಿ ಕೋಟೆ ಬೆಟ್ಟದಲ್ಲಿ ಈವ್ನಿಂಗ್ ಟೈಮ್ ಕ್ಲೋಸ್ ಆಗಿರುತ್ತಂತೆ, ಓಪನ್ ಇರಲ್ವಂತೆ. ಮಂಗಳವಾರ ಮಾತ್ರ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಓಪನ್ ಇರುತ್ತಂತೆ. ಸೊ ಅಲ್ಲಿ ಕೋಟೆ ಬೆಟ್ಟ ಕ್ಯಾನ್ಸಲ್ ಆಯಿತು. ಆಮೇಲೆ ಆದಿಚುಂಚನಗಿರಿನ ಚೂಸ್ ಮಾಡಿದ್ವಿ. ಅಲ್ಲಿ ಸೋಮವಾರ ಆಗಿರೋದ್ರಿಂದ ಓಪನ್ ಇರುತ್ತೆ ಅಲ್ಲಿ ಅಂದ್ಬಿಟ್ಟು, ಅಂದರೆ ಎವ್ರಿ ಡೇ ಓಪನ್ ಇರುತ್ತೆ. ಹೋಗೋಣ ಅಂದ್ಬಿಟ್ಟು ಆದಿಚುಂಚನಗಿರಿಗೆ ಹೊರಟ್ವಿ ರೆಡಿಯಾಗಿ ಇಬ್ಬರೂ. ನನ್ನ ಮಗಳು ಅಷ್ಟರಲ್ಲಿ ಬಂದಳು. ಅವಳನ್ನೂ ಕೂಡ ರೆಡಿ ಮಾಡಿಕೊಂಡು ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಮ್ಮ ಗುಂಡ ಏನೋ ತಮಾಷೆ ಮಾಡ್ತಿದ್ದಾನೆ. ನಾನು ಈ ಸ್ಯಾರಿನ ಮೀಶೋಲಿ ಬುಕ್ ಮಾಡಿದ್ದು ಮೋಸ್ಟ್ಲಿ ಒಂದು 5 years ಆಗಿತ್ತು ಅನ್ಕೋತೀನಿ. ನಾನೇ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಬಟ್ 1 ಡೇನೂ ಕೂಡ ಇದನ್ನು ನಾನು ಹಾಕ್ಕೊಂಡಿರಲಿಲ್ಲ. ನಾನೇನು ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಲಿಲ್ಲ ಹೊಸ ಬಟ್ಟೆ ತೊಗೊಂಡು ಹಾಕ್ಕೊಳ್ಳೋದು ಅಂತೆಲ್ಲ. ನಮ್ಮ ಗುಂಡಂಗೆ ಇದು ನಾನು ಬರ್ತಡೇಲಿ ಕೊಟ್ಟಿದ್ದು ಟಿ ಶರ್ಟು ಮತ್ತು ಪ್ಯಾಂಟು. ಅವರು ಅದನ್ನೇ ಹಾಕ್ಕೊಂಡ್ರು, ಹೊಸದಿತ್ತು ಅಂದ್ಬಿಟ್ಟು. ನಾನು ಯಾವ್ದು ಹಾಕ್ಕೊಳ್ಳಿ ಅಂದಾಗ ನನಗೆ ಈ ಸೀರೆ ಕಾಣ್ತು. ಒಂದು ಸಲನೂ ಹಾಕ್ಕೊಂಡಿರಲಿಲ್ಲ, ಅದನ್ನೇ ಹಾಕ್ಕೊಂಡು ಹೊರಟ್ವಿ. ನಮ್ಮ ಮನೆಯವರಿಗೆ ಹೊಟ್ಟೆ ಸ್ವಲ್ಪ ಗುಂಡು ಕಾಣಿಸುತ್ತೆ, ಅದೇ ಪ್ರಾಬ್ಲಮ್ಮು. ಬಟ್ ಏನು ಮಾಡೋದು, ಏನೇ ಮಾಡಿದ್ರು ಅದು ಸಣ್ಣ ಆಗ್ತಿಲ್ಲ ಅವರಿಗೆ. ಅಂದರೆ ಅವ್ರಿಗೆ ಟೈಮ್ ಸಾಕಾಗಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಡಯಟು. ಸೊ ಹಾಗಾಗಿ ಆಗಲ್ಲ. ಹೊರಟ್ವಿ ದೇವಸ್ಥಾನಕ್ಕೆ. ನಮಗೆ ತುಂಬಾ ಖುಷಿ ಆಯಿತು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು. ನಾವು ಹೋಗಿದ್ದ 10 seconds ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು ಅಲ್ಲಿ. ನಾವು ಯಾವತ್ತೂ ಈ ಮಹಾಮಂಗಳಾರತಿಗೆ ಸಿಕ್ಕಿರಲಿಲ್ಲ. ಒಂದು 4 to 5 times ಹೋಗಿದ್ದೀವಿ, ಬಟ್ ಯಾವತ್ತೂ ಸಿಕ್ಕಿರಲಿಲ್ಲ. ತುಂಬಾ ವಿಶೇಷವಾಗಿತ್ತು ಈ ದಿನ ನಮ್ಮದು. ನಮಗಂತೂ ತುಂಬಾ ಖುಷಿ ಆಯಿತು. ಆದಿಚುಂಚನಗಿರಿಗೆ ಹೋಗಿದ್ದರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಊಟಕ್ಕೆ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ನಮಗಲ್ಲಿ ಪ್ರಸಾದನೂ ಕೂಡ ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗಿ ಸಿಕ್ತು. ಮುಗಿಸ್ಕೊಂಡು ಮನೆಗೆ ಬಂದು ತುಂಬ ಅಲ್ಲೇ ಟೈಮ್ ಆಗಿದ್ದರಿಂದ ಮಲ್ಕೊಳ್ತಾ ಇದ್ದೀನಿ. ಬಾಯ್ ಗುಡ್ ನೈಟ್. ನನ್ನ ಸ್ಕಿನ್ ಕೇರ್ ಗೊತ್ತಲ್ಲ, ಓನ್ಲಿ 2 ಪ್ರಾಡಕ್ಟ್ ಮಾಯ್ಶ್ಚರೈಸರ್ನ ಹಚ್ಕೊಂಡು ಲಿಪ್ ಬಾಮ್ ಹಾಕ್ಕೊಂಡು ಸ್ಟಿಕ್ಕರ್ನ ಇಟ್ಕೊಂಡು ಮಲ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.